ಇದು ಮಾಡೆಲ್ ಕ್ಲಾಸ್ ರೂಮ್ ಸರ್, ಹೇಳಿ ಏನಿದೆ ನೋಡಿ. ಇದೊಂದು ಮಾಡೆಲ್ ಕ್ಲಾಸ್ ರೂಮ್. ಇದೇ ರೀತಿ ಎಲ್ಲ ಕ್ಲಾಸ್ ರೂಮ್ಗಳು ರೆಡಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ಗೋಡೆನಲ್ಲಿ ಒಂದು 75 ಇಂಚಸ್ ಇದ್ದು ಒಂದು ಡಿಜಿಟಲ್ ಬೋರ್ಡ್ ಬರುತ್ತೆ. ಸೊ ಅದೇ ರೀತಿ ಒಂದು 16 ಫೀಟ್ ಇದ್ದು ಬ್ಲ್ಯಾಕ್ ಬೋರ್ಡ್ ಬರುತ್ತೆ. ಅದೇ ರೀತಿ ಮಕ್ಕಳಿಗೆ ಇಲ್ಲಿ ನೋಡಿ, ಇದು ಮಕ್ಕಳದ್ದು ಬುಕ್ಸ್ ಇಡೋದಕ್ಕೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಮಕ್ಕಳು KG ಗಟ್ಟಲೆ ಬಾರದ್ದು ಬ್ಯಾಗ್ಗಳನ್ನ ಹಾಕೊಂಡು ಮನೆಗೆ ಹೋಗಿ ಬರುವಂಥದ್ದು. ಸೊ ಈ ನಮ್ಮ ಸ್ಕೂಲಲ್ಲಿ ಆ ಕಾನ್ಸೆಪ್ಟ್ ಇರೋದಿಲ್ಲ. ಹೋಮ್ ವರ್ಕ್ ಎಲ್ಲ ಏನಿದೆ ಅದು ಈ ಸ್ಕೂಲಲ್ಲೇ ಅವರು ಮುಗಿಸ್ಕೊಂಡು ಹೋಗ್ತಾರೆ. ಹಾಗೆ ಅವರ ಮೇಜರ್ ಬುಕ್ಸ್ ಎಲ್ಲ ಇಲ್ಲಿ ಇರ್ತದೆ. ಖಾಲಿ ಓದುವಂಥ ಪುಸ್ತಕಗಳನ್ನು ಮಾತ್ರ ಅವರು ಮನೆಗೆ ತಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಈ ಕ್ಯಾಬಿನ್ಗಳನ್ನು ನಾವು ಮಾಡಿದ್ದೇವೆ. ಇದು ಡೆಸ್ಕ್. ಇದು ಈ ಡೆಸ್ಕ್ ಬೆಂಚಲ್ಲಿ 3 ಜನ ಕಂಫರ್ಟೇಬಲಿ ಕೂತ್ಕೊಳ್ಬಹುದು. ಸೊ ಈ ಕ್ಲಾಸ್ ರೂಮಲ್ಲಿ 45 ಜನ ಕೂತ್ಕೋಬಹುದು. ಈ ಕ್ಲಾಸ್ ರೂಮಲ್ಲಿ ಕಂಫರ್ಟೇಬಲ್ ಆಗಿದೆ. ಸೊ ಬೇಕಾದಷ್ಟು ಬೆಳಕು ಗಾಳಿಗೆ ಅವಕಾಶ ಇದೆ. ಟೀಚರ್ಸ್ಗೆ ಸಫಿಷಿಯೆಂಟ್ ಕಂಫರ್ಟೇಬಲ್ ಆಗಿ ಪ್ರತಿ ಮಗುವನ್ನು ರೀಚ್ ಆಗುವಂತಹ ಒಂದು ಸ್ಪೇಸ್ ಕೊಟ್ಟಿದ್ದೇವೆ ಇಲ್ಲಿ. ಈ ರೀತಿ ಟೀಚರ್ಸ್ ಮಗುವಿನ ಹತ್ತಿರ ಹೋಗ್ಬೇಕಾಗುತ್ತೆ, ಮಗುವಿನ ನೋಟ್ಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗೆ ಕಂಫರ್ಟೇಬಲ್ ಇರಲಿ ಅಂತ ಹೇಳಿ ವಿಶಾಲವಾದಂತ ಒಂದು ಕ್ಲಾಸ್ ರೂಮ್ ಅನ್ನು ಕೊಟ್ಟಿದ್ದೇವೆ. ಕರೆಕ್ಟ್ ಸರ್. ಐ ಸಿ ಈ ಹೋಲ್ಸ್ ನೋಡಿದ್ರೆ ಮೋಸ್ಟ್ಲಿ ಕ್ಲಾಸ್ ರೂಮ್ಸ್ ಎಲ್ಲ AC. ಕರೆಕ್ಟ್. ನಿಮ್ಗೆ ಗೊತ್ತಿದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಆಫ್ಟರ್ ಜನವರಿ ಈ ಕ್ಲೈಮೇಟ್ ಗೊತ್ತು ನಿಮಗೆ, ಆಲ್ಮೋಸ್ಟ್ 30 ಡಿಗ್ರಿಗಿಂತ ಮೇಲೆ ಹೋಗುತ್ತೆ. 30, 31, 35, 36 ವರೆಗೆ ಕೂಡ ಹೋಗಿದೆ. ಇವಾಗ ಹವಾಮಾನ ತಜ್ಞರು ಪ್ರಿಡಿಕ್ಟ್ ಮಾಡಿದ್ದಾರೆ, ಬಹುಶಃ 40 ಡಿಗ್ರಿ ಕೂಡ ಹೋಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನಾವು ಎಲ್ಲ ಚಿಕ್ಕದಿರುವಾಗ AC ಅನ್ನುವಂಥದ್ದು ನಮಗೆ ಅದೊಂದು ಪಾರ್ಟ್ ಆಫ್ ಲಕ್ಸುರಿ ಲೈಫ್. ಕರೆಕ್ಟ್. ಇವತ್ತೇನಾಗಿದೆ, ಏರ್ ಕಂಡೀಷನ್ ಅನ್ನುವಂಥದ್ದು ಇವತ್ತು ಅದೊಂದು ನೆಸೆಸಿಟಿ ಹಂತಕ್ಕೆ ಬಂದಿದೆ. ಸಾಮಾನ್ಯ ಆಫೀಸಲ್ಲಿ ಕೂಡ ಏರ್ ಕಂಡೀಷನ್ ಅನ್ನೋದು ಅನಿವಾರ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಕ್ಲಾಸ್ ರೂಮ್ಗಳು ಕೂಡ ಏರ್ ಕಂಡೀಷನ್ಡ್ ಇರಬೇಕು ಅಂತೇಳಿ ಒಂದು ಯೋಚನೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೊವಿಷನ್ಸ್ ಇಟ್ಟಿದ್ದೇವೆ. Rajeshwari National School, Residential, Patel Muddana Shetty Campus, Radha Farms, Sanur Village, Karkala, Udupi.